ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ರೋಣದ ಪ್ರವಾಸಿ ಮಂದಿರದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಸಭೆಯಲ್ಲಿ ಹಲವು ದಲಿತ ಮುಖಂಡರು ಭಾಗವಹಿಸಿದ್ರು. ಈ ವೇಳೆ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ಗದಗ ಜಿಲ್ಲಾಧ್ಯಕ್ಷ ಬಾಲರಾಜ್, ಗದಗದಲ್ಲಿ ಹಮ್ಮಿಕೊಂಡಿರೋ ಜಿಲ್ಲಾ ಮಟ್ಟದ ಜಾಗೃತಿ ಸಮಾವೇಶದಲ್ಲಿ ಯುವಕರು ಭಾಗವಹಿಸಬೇಕು ಅಂತ ಹೇಳಿದರು. ಇವತ್ತು ನಾವು ಉಳಿತೀವಿ, ನೀವು ಉಳಿತೀರಿ, ನಮ್ಮ ಭಾರತ ದೇಶ ಸುರಕ್ಷಿತವಾಗಿ ಉಳಿತೈತೆ. ಅಕಸ್ಮಾತ್ ನಮ್ಮ ಸಂವಿಧಾನ ಹೋಯ್ತು ಅಂತಂದ್ರೆ ಹಿಂದೆ ಇದ್ದಂತ ಎಲ್ಲರಿಗೂ ಗೊತ್ತಿದೆ, ಹೇಳಕ್ಕೆ ಅವಶ್ಯಕತೆ ಇಲ್ಲ. ನಮ್ಮೆಲ್ಲರಿಗೂ ಗೊತ್ತಿದೆ, ನೀರು ಕುಡಿಯುವಂತ ಪರಿಸ್ಥಿತಿ, ನಾವು ಒಳ್ಳೆ ಬಟ್ಟೆ ಹಾಕಂಗಿಲ್ಲ, ಕುದುರೆ ಹತ್ತಂಗಿಲ್ಲ, ಒಳ್ಳೆ ಗಾಡಿ ಹತ್ತಂಗಿಲ್ಲ. ಅವ್ರ ಗುಲಾಮಗಿರಿಯಲ್ಲಿ ನಾವು ಮೊದಲಿದ್ದ ತರ ನಾವು ಇರ್ಬೇಕಾಗ್ತ. ಅದಕ್ಕಿಂತ ಕಠಿಣ ಕಾಲ ಬರ್ತೈತೆ. ಅದಕ್ಕೆ ನಾವು ಅದು ಬರಬಾರ್ದು ಅಂತೇಳಿ ಮುಂಜಾಗ್ರತವಾಗಿ ನಾವು ಎಚ್ಚರವಾಗಿ ಇಟ್ಕೊಂಡು ನಾವೇನ್ ಮಾಡ್ಬೇಕು, ಗಟ್ಟಿಯಾಗಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ,